ಕಿರುತೆರೆ ನಟಿ ವೈಷ್ಣವಿ ಗೌಡ ಇತ್ತೀಚೆಗಷ್ಟೇ ಎಂಗೇಜ್ ಆಗಿ ಎಲ್ರಿಗೂ ಶಾಕ್ ಕೊಟ್ಟಿದ್ರು. ಅದರಲ್ಲೂ ಹುಡುಗರ ಹಾಟ್ ರಾಬ್ ಅನ್ನೋ ರೀತಿನಲ್ಲೇ ವೈಷ್ಣವಿ ಗೌಡ ಇದ್ರು. ಸಡನ್ ಆಗಿ ಎಂಗೇಜ್ಮೆಂಟನ್ನು ಅನೌನ್ಸ್ ಮಾಡಿದ್ರು. ಇನ್ನು ಶೀಘ್ರದಲ್ಲೇ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆಯಂತೆ. ಶೀಘ್ರವೇ ಮದುವೆ ಆಗ್ತಾರಂತೆ ವೈಷ್ಣವಿ ಮತ್ತು ಅನುಕೂಲ್. ಏರ್ ಫೋರ್ಸ್ ಲೆಫ್ಟಿನೆಂಟ್ ಆಗಿರುವಂತಹ ವೈಷ್ಣವಿ ಭಾವಿ ಪತಿ ಬಗ್ಗೆ ಕೂಡ ಕೆಲ ಇಂಟ್ರೆಸ್ಟಿಂಗ್ ಅಂಶಗಳು ಗೊತ್ತಾಗ್ತಾ ಇದೆ. ಕಳೆದ ಸೋಮವಾರ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿ ಅವರು ನಿಶ್ಚಿತಾರ್ಥವನ್ನು ಮಾಡ್ಕೊಂಡಿದ್ರು. ಛತ್ತೀಸ್ಗಢ ಮೂಲದ ಅನುಕೂಲ್ ಜೊತೆಗೆ ವೈಷ್ಣವಿ ಮದುವೆ ಆಗ್ತಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಇದೇ ಖುಷಿಯನ್ನ ವೈಷ್ಣವಿ ಗೌಡ ಹಂಚಿಕೊಂಡಿದ್ದಾರೆ. ಸೀರಿಯಲ್ ಸ್ಟಾರ್ ವೈಷ್ಣವಿ ಗೌಡ ಅವರು ಇತ್ತೀಚೆಗಷ್ಟೇ ಎಂಗೇಜ್ಮೆಂಟ್ ಆಗಿದ್ದಾರೆ. ನಮ್ಮ ಜೊತೆಗಿದ್ದಾರೆ. ಇವಾಗ ಮಾತನಾಡ್ಸೋಣ. ನಿಮಗೆಲ್ಲ ಕುತೂಹಲ ಇರುತ್ತೆ, ಮದುವೆ ಯಾವಾಗ, ಹೆಂಗೆ ಪರಿಚಯ ಆಯಿತು, ಹೆಂಗಪ್ಪ 300-400 ಜನ ಹುಡುಗ ಪ್ರಪೋಸ್ ಮಾಡಿದ್ರು, ಈ ಪ್ರಪೋಸಲ್ ಒಪ್ಕೊಂಡ್ರು ಅಂತ ಇಷ್ಟೆಲ್ಲ ಕುತೂಹಲ ನಿಮಗಿರುತ್ತಲ್ಲ. ಬನ್ನಿ, ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಗೆ ಇವಾಗ ಸಿಕ್ಕಿದ್ದಾರೆ, ಮಾತನಾಡ್ಸೋಣ. ಹಾಯ್ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಮೊದಲನೇದಾಗಿ ಹೇಳಿ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಹೆಂಗೆ ಪರಿಚಯ ಅಂತ? ಎಲ್ರಿಗೂ ನಮಸ್ಕಾರ. ನಿಮಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಹಾಗೆ ನನ್ನ ಇಂಟರ್ವ್ಯೂ ತೊಗೋತಿರೋದಕ್ಕೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಒಂದು ಚೆಕ್ ಲಿಸ್ಟ್ ಅಂತ ಇರುತ್ತಲ್ಲ, ನನ್ನ ಹುಡುಗ ಹೀಗಿರಬೇಕು ಅಂತ. ಸೊ ಪ್ರತಿಯೊಂದನ್ನು ಅವರು ಟಿಕ್ ಮಾಡ್ಕೊಂಡು ಬಂದರು. ನಾನು ಅಂದ್ಕೊಂಡಿದ್ದ ಥರನೇ ಇದ್ದರು. ಸೊ ನನಗೆಲ್ಲ ಖುಷಿ ಆಯಿತು. ಅವರಲ್ಲಿ ಗುಣಗಳಿರ್ಬೋದು, ಪ್ರತಿಯೊಂದು ಇಷ್ಟ ಆಯಿತು. ಸೊ ವಿ ವೆಂಟ್ ಅಹೆಡ್ ವಿತ್ ಇಟ್. ಓಕೆ, ಹೆಂಗೆ ಪರಿಚಯ ಅಂತ ಹೇಳಿ ಎಲ್ರಿಗೂ ಡೌಟ್ ಬಂದಿರುತ್ತೆ, ಕುತೂಹಲ ಇರುತ್ತೆ. ಹೇಳಿ ಅವ್ರ ಬಗ್ಗೆ, ಅನುಕೂಲ್ ಅವ್ರ ಬಗ್ಗೆ. ಅಂದರೆ ಇದು ಪ್ರಾಪರ್ ಅರೇಂಜ್ ಮ್ಯಾರೇಜ್. ದೊಡ್ಡವರು ನೋಡಿ ಫ್ಯಾಮ್ಲಿ ಮೀಟ್ ಮಾಡಿ ಕೂತು ಮಾತಾಡಿ ಓಕೆ ಸರಿ ಹೋಗುತ್ತೆ ಅಂತ ಜಾತಕ ಎಲ್ಲ ನೋಡಿ ಮಾಡಿರೋದು ಇದ್ರ. ಆಮೇಲೆ ನಮ್ಮ ಪರಿಚಯ ಆಗಿತ್ತು. ಹೌದಾ? ಯಾಕಂದರೆ ಎಲ್ರಿಗೂ ಇದು ಲವ್ ಮ್ಯಾರೇಜ್ ಏನೋ ಅಂತ ಹೇಳಿ ಡೌಟ್ ಇದೆ. ತುಂಬ ಜನ ನನ್ನೂ ಕೇಳಿದ್ರು, ಬಿಕಾಸ್ ಅರೇಂಜ್ ಮ್ಯಾರೇಜಲ್ಲಿ ನಾರ್ತ್ ಸೌತ್ ಹೆಂಗೆ ಬ್ಲೆಂಡ್ ಆಗುತ್ತೆ ಅಂತೆಲ್ಲ. ಬಟ್ ನಮಗೂ ಅಷ್ಟೇ ಆ ನಾರ್ತ್ ಸೌತ್ ಡಿಫ್ರೆನ್ಸ್ ಇರಲಿಲ್ಲ ನಮಗೆ. ಅವರ ಒಂದು ಟ್ರೆಡಿಷನ್ಸ್ ಇರ್ಬೋದು, ಕಲ್ಚರ್ಸ್ ಇರ್ಬೋದು, ತುಂಬ ಸಿಮಿಲರ್ ಇದೆ. ಆ್ಯಂಡ್ ಅವರ ಥಿಂಕಿಂಗು ಅಷ್ಟೇ ನಮ್ಮ ಥಿಂಕಿಂಗ್ ಥರನೇ ಇದೆ. ಆ್ಯಂಡ್ ಅವರ ಮೈಂಡ್ಸೆಟ್ ನನ್ನ ಮೈಂಡ್ಸೆಟ್ಗೆ ಮ್ಯಾಚ್ ಆಗುತ್ತೆ. ಸೊ ಎಲ್ಲ ಮ್ಯಾಚ್ ಆಗೋದ್ರಿಂದ ವೈ ನಾಟ್ ಅಂತ ಅನ್ನಿಸ್ತು. ಓಕೆ, ಅವ್ರ ಬಗ್ಗೆ ಹೇಳಿ, ಏನು ಮಾಡ್ಕೊಂಡಿರೋದು ಅವರು ಅನುಕೂಲ್ ಅವರು? ಅವರು ಆಫೀಸರ್ ಆಗಿದ್ದಾರೆ ಇಂಡಿಯನ್ ಏರ್ ಫೋರ್ಸಲ್ಲಿ. ಸೊ ನಮ್ಮ ದೇಶ ಸೇವೆ ಮಾಡ್ತಾರೆ. ಓಕೆ, ಈಗ ಎಲ್ರಿಗೂ ಡೌಟ್ ಇದೆ, ಅಷ್ಟು ಸೂಪರಾಗಿ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ದಿಢೀರಂತ ಮದುವೆ ಆಗಿ ಹೋಗಿ ಮುಂದೆ ನೆಕ್ಸ್ಟ್ ಆ್ಯಕ್ಟ್ ಮಾಡ್ತಾರೋ ಇಲ್ವೋ ಅಂತ. ಇಲ್ಲ, ಡೆಫಿನೆಟ್ಲಿ ಆ್ಯಕ್ಟ್ ಮಾಡ್ತೀನಿ. ಯಾವುದೇ ಒಂದು ಪಾತ್ರ ಬಂದರೂ ನನ್ನ ಮನಸ್ಸಿಗೆ ಖುಷಿ ಆದರೆ ಅಥವಾ ನನಗೆ ಅದು ಸೂಟಬಲ್ ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಆ ಪಾತ್ರನ ತೊಗೊಂಡು ನಾನು ಮಾಡೇ ಮಾಡ್ತೀನಿ. ನನ್ನ ಕೆಲಸ ಏನಿದೆ ಅದು ಮುಂದುವರಿಯುತ್ತೆ. ಅದಕ್ಕೆ ಯಾವುದೇ ಥರ ಸ್ಟಾಪ್ ಅಂತೂ ಇಲ್ಲ. ಸಪೋರ್ಟ್ ಇದೆ ಅವ್ರದ್ದು. ಡೆಫಿನೆಟ್ಲಿ ನನಗಿಂತ ಹೆಚ್ಚು ಅವರು ನನ್ನ ಕೆಲಸದ ಬಗ್ಗೆ ರೆಸ್ಪೆಕ್ಟ್ ಮತ್ತು ಕಾಳಜಿ ವಹಿಸ್ತಾರೆ. ಬಿಕಾಸ್ ಅವ್ರು ಫಸ್ಟ್ ಹೇಳಿದ ಮಾತಿದೆ. ತುಂಬ ಜನ ನಾನು ಹೇಳೋದು ಕೇಳಿದ್ದೀನಿ, ಆ್ಯಕ್ಟರ್ನ ಮದುವೆ ಆಗಬಾರ್ದು, ಅವರ ಸ್ಕೆಡ್ಯೂಲ್ಸ್ ಬೇರೆ ಥರ ಇರುತ್ತೆ. ತುಂಬ ಜನ ಹೇಳ್ತಾರೆ ಹೆಣ್ಮಕ್ಳು ಆ್ಯಕ್ಟ್ರೆಸ್ ಆಗಿದ್ದರೆ ಅವ್ರಿಗೆ ಗಂಡು ಸಿಗೋದು ಕಷ್ಟ ಅಂತೆಲ್ಲ. ಬಟ್ ಅವ್ರು ಹೇಳಿದ್ದೇನೆಂದರೆ, ನನ್ನಷ್ಟೇ ನೀನು ಕಷ್ಟಪಟ್ಟು ಈ ಒಂದು ಸ್ಟೇಜ್ಗೆ ಬಂದಿರ್ತೀಯ, ನೀವು ಯಾಕೆ ಸ್ಟಾಪ್ ಮಾಡಬೇಕು ಜಸ್ಟ್ ಬಿಕಾಸ್ ಒಂದು ಮದುವೆ ಆಗೋದ್ರಿಂದ ಅಥವಾ ಮಗು ಆಗೋದ್ರಿಂದ? ಯಾಕೆ ಒಂದು ಹೆಣ್ಮಗಳು ಅವರ ಕರಿಯರ್ನ ಸ್ಟಾಪ್ ಮಾಡಬೇಕು? ಅವ್ರಿಗೂ ಕನಸುಗಳಿರುತ್ತೆ, ಅವ್ರಿಗೂ ಆ್ಯಂಬಿಷನ್ಸ್ ಇರುತ್ತೆ, ಅದನ್ನು ಪೂರೈಸ್ಕೋಬೇಕು ಅಂತ ಅವ್ರು ಫಸ್ಟ್ ಹೇಳಿದ ಮಾತಿದು. ಸೊ ದ್ಯಾಟ್ಸ್ ಐ ಫೆಲ್ಟ್ ರಿಯಲಿ ಹ್ಯಾಪಿ. ನನಗೆ ತುಂಬ ಖುಷಿ ಆಯಿತು. ಎಲ್ಲಿ ಫಸ್ಟ್ ಭೇಟಿ ನಿಮ್ಮದು ಮತ್ತು ಅನುಕೂಲ್ ಅವ್ರದ್ದು? ದೇವಸ್ಥಾನದಲ್ಲೇ ಫಸ್ಟ್ ಭೇಟಿಯಾಗಿತ್ತು. ಓಕೆ. ಸೊ ನಮ್ಮ ತಾಯಿ ಸ್ವಲ್ಪ ಆರ್ಥೋಡಾಕ್ಸ್. ಓಕೆ, ನಮ್ಮ ಜೊತೆಗೆ ವೈಷ್ಣವಿ ಅವರ ಅಪ್ಪ ಅಮ್ಮ ಇದ್ದಾರೆ. ಮೊದಲನೇದಾಗಿ ಭಾನು ರವಿಕುಮಾರ್, ವೈಷ್ಣವಿ ಅವರ ಮದರ್, ಮಾತಾಡ್ಸೋಣ. ಅಮ್ಮ ನಮಸ್ತೆ. ಮಗಳ ಮದುವೆ ತಯಾರಿ ಹೇಗಿದೆ? ಚೆನ್ನಾಗಿ ನಡೀತಾ ಇದೆ. ನಾವು ಕಾತರದಿಂದ ಎಲ್ಲನೂ ಕಾಯ್ಕೊಂಡು ಎಲ್ಲ ಬೇಗ ಮುಗಿಸ್ಬೇಕು ಅಂತ ನೋಡ್ತಾ ಇದ್ದೀವಿ. ಆಲ್ರೆಡಿ ಒಂದು 4-5 ಜಾಗ ನೋಡಿದ್ದೀವಿ. ಅದರಲ್ಲಿ ಯಾವುದೋ ಒಂದು ಫೈನಲೈಸ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮದುವೆ ಮುಗಿಸ್ಬೇಕು ಅಂತ ಇದ್ದೀವಿ. ಪ್ಲಾನಿಂಗ್ ನಡೀತಾ ಇದೆ. ಓಕೆ, ದೊಡ್ಡವರೆಲ್ಲ ಹೇಳ್ತಾರೆ ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗೋದು ಅಂತ. ನಿಮ್ಮ ಮಗಳ ವಿಚಾರದಲ್ಲೂ ಅದು ನಿಜ ಆಯಿತು ಅಂತ. ಯಾಕಂದರೆ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಥರ ಒಂದು ಕಾಂಪ್ಲಿಮೆಂಟ್ ಬರ್ತಾ ಇದೆ. ಹೌದು, ನನಗೂ ಖುಷಿ ಆಯಿತು. ನೋಡಿ, ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ. ಯಾವುದೋ ಮೂಲೆಯಲ್ಲಿ ಅವರು ಇದ್ದರು, ನಾವು ಇಲ್ಲಿದ್ದೀವಿ. ಒಂದು 4-5 ಕಡೆ ನಾವು ಪ್ರೊಫೈಲ್ನ ರಿಜಿಸ್ಟರ್ ಮಾಡಿದ್ವಿ. ಈ ಮ್ಯಾಟ್ರಿಮೋನಿ ಸರ್ವಿಸಸ್ ಇರುತ್ತಲ್ಲ ಅವ್ರ ಹತ್ರ. ಅದರಲ್ಲಿ ಒಂದು ಅದು ಘಟ್ಬಂಧನ್ ಅಂತ ಜ್ಯೋತಿ ನಿವಾಸ್ ಕಾಲೇಜ್ ಆಪೋಸಿಟಲ್ಲಿದೆ, ಅಲ್ಲಿ ನಾವು ರಿಜಿಸ್ಟರ್ ಮಾಡಿದ್ವಿ. ಅಲ್ಲಿ ನೇಹ ಅಂತ ತುಂಬ ಒಳ್ಳೆಯವರು, ಅವ್ರ ಹತ್ರ ಹೋಗಿ ರಿಜಿಸ್ಟರ್ ಮಾಡಿದಾಗ ಆ್ಯಕ್ಚುಲಿ ನಾವು ರಿಜಿಸ್ಟರ್ ಮಾಡಿದ್ದು ಯಾವುದಾದ್ರು ನಮ್ಮ ಪ್ರೊಫೈಲ್ ಹುಡುಗಿಗೆ ಮ್ಯಾಚ್ ಆಗೋ ಥರ ಪ್ರೊಫೈಲ್ ಮ್ಯಾಚ್ ಮಾಡಿ ಅಂತ. ಅವರು ಯಾವ ಥರ ಬೇಕು ನಿಮ್ಗೊಂದು ಲಿಸ್ಟ್ ಮಾಡಿ ಅಂತ. ನಾನು IAS ಆಫೀಸರು, IPS ಆಫೀಸರ್ಸ್, ಇಲ್ಲ ಬ್ಯೂರೋಕ್ರಾಟ್ಸ್, ಮತ್ತು ನಮ್ಮ ಗೌಡ್ರಾದರೂ ಸರಿ,
ಒಳ್ಳೆ ಹುಡುಗ ಇದ್ದರೆ ಬಿಸ್ನೆಸ್ ಮ್ಯಾನ್ ಯಾರಾದರೂ ಸರಿ ನಮಗೆ ಒಳ್ಳೆ ಹುಡುಗ ನಮ್ಮ ಫ್ಯಾಮ್ಲಿಗೆ ಸಿಗಲಿ ಅಂತೇಳಿ ಅವ್ರ ಹತ್ರ ರಿಜಿಸ್ಟರ್ ಮಾಡಿಬಿಟ್ಟು ಬಂದ್ವಿ. ಆಮೇಲೆ ನೀವು ಬ್ಯೂರೋಕ್ರಾಟ್ಸ್ ಅಂತ ಅಂದ್ರಲ್ಲ, ಒಂದು ಪ್ರೊಫೈಲ್ ಇದೆ ಬೇಕಾದ್ರೆ ಅದನ್ನು ತರಿಸ್ತೀನಿ ಅಂತಂದರು.